ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮ್ಮ ಬದುಕು ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ದೊಡ್ಡ ಹೋರಾಟ ಮಾಡಿದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆ ಕೆಳಗಡೆ ನಿಂತು ಮಾತಾಡ್ತಾ ಇದ್ವಿ. ಹೈದರಾಬಾದ್ ಕರ್ನಾಟಕ ಇವತ್ತೇನೋ ಕಲ್ಯಾಣ ಕರ್ನಾಟಕ ಆಗಿದೆ. ಈ ಕಲ್ಯಾಣ ಕರ್ನಾಟಕ ಕಲ್ಯಾಣ ಯೋಜನೆಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದೆಯಾ ಅನ್ನುವಂತಹ ಮಾಹಿತಿಯನ್ನ ತಮಗೆ ಕೊಡಬೇಕಾಗಿದೆ. ಈ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ತಳವರ್ಗಗಳು ಅಂದ್ರೆ SC, ST, OBCಗಳು. ಈ SC, STಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಕಳೆದ 75 ವರ್ಷಗಳಲ್ಲಿ 60 ವರ್ಷ ರಾಜ್ಯಭಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಮಾಡಿದೆಯಾ? ಇದರ ಮಾಹಿತಿಯನ್ನ ಸಾರ್ವಜನಿಕವಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮಾಧ್ಯಮಗಳ ಮೂಲಕ ಗುಲ್ಬರ್ಗಾ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೆ, ಸಮಾಜ ಕಲ್ಯಾಣ ಸಚಿವರಾದಂತ SC ಮಾದೇವಪ್ಪನವ್ರ ಗಮನಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಮತ್ತು ಶಾಸಕರ ಗಮನಕ್ಕೆ ತರ್ತಾ ಇದ್ದೀನಿ. ಪ್ರಿಯಾಂಕ್ ಖರ್ಗೆ ಅವರು ಬಹಳ ಲಾಜಿಕಲ್ ಆಗಿ ಮಾತಾಡ್ತಿರಲ್ವಾ ಎಲ್ಲನೂ. ನನ್ನ ಈ ಪ್ರಶ್ನೆಗಳಿಗೆ ಇದೇ ಜಾಗದಲ್ಲಿ ಬಂದು ಉತ್ತರ ಹೇಳಿ. ನೀವಾದ್ರೂ ಹೇಳಿ ಅಥವಾ ನಿಮ್ಮ ಅಪ್ಪ ಆದ್ರೂ ಬಂದು ಹೇಳಿ. ಹೈದರಾಬಾದ್ ನಿಜಾಮ ಪಾಕಿಸ್ತಾನಕ್ಕೆ ಕೊಡೋದ? ಈಗ ನೀವು ಹೊಸ ನಿಜಾಮರಾಗ್ಬಿಟ್ಟಿದ್ದೀರಿ. ನಿಮ್ಮ ಆಳ್ವಿಕೆ ಹೇಗೆ ನಡೀತಾ ಇದೆ ಕರ್ನಾಟಕದಲ್ಲಿ ಅಂತ ದಯಮಾಡಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ನಿಮಗೆ ಗೊತ್ತಿರಲಿ ಬಂಧುಗಳೇ, ಈ ಕಾಂಗ್ರೆಸ್ ಸರ್ಕಾರ ಆಡಳಿತ ಪಕ್ಷದ ತರ ಕೆಲಸ ಮಾಡ್ತಾ ಇಲ್ಲ. ವಿರೋಧ ಪಕ್ಷದ ಮಾದರಿ ಭಾಷೆಯನ್ನ ಬಳಸ್ತಾರೆ. SCP, TSP ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದೀರಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ, ಖರ್ಗೆ ಏನ್ ಹೇಳ್ತಾರೆ, ನೀವು ದುರುಪಯೋಗ ಪಡಿಸ್ಕೊಂಡಿಲ್ವಾ ಅಂತ. ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ನುಗ್ಲಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ HS ಚೇತನ್ ರವರ ಒಂದು ನಿರ್ದೇಶನದಂತೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪ್ರಮುಖವಾಗಿರ್ತಕ್ಕಂಥ 3 ಬೇಡಿಕೆಗಳನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಒಂದು ಹೋರಾಟದ ಹಾದಿಯನ್ನು ಇಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಥಮ ಹಂತವಾಗಿ ನಾಳೆ 12ನೇ ತಾರೀಕು ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಹಾಗೆಯೇ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಹಾಗೆಯೇ ಮಾನ್ಯ ಉಪನಿರ್ದೇಶಕರ ಮುಖೇನ ನಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಪ್ರಾರಂಭದ ಹಂತದಲ್ಲಿ ಮನವಿ ಪತ್ರವನ್ನು ಸರ್ಕಾರಕ್ಕೆ, ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ವಿದ್ಯಾ ಇಲಾಖೆಯ ಸಚಿವರಿಗೂ ಮನವಿ ಪತ್ರ ಕೊಡುವ ಮುಖೇನ ಹೋರಾಟದ ಮೊದಲ ಹಂತವನ್ನು ನಾವು ನಾಳೆಯಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಪ್ರಯುಕ್ತ ಒಂದು ದಿನ ಮುಂಚಿತವಾಗಿ ಗೌರವಾನ್ವಿತ ತಮ್ಮೆಲ್ಲರ ಒಂದು ಸಮಕ್ಷಮದಲ್ಲಿ, ತಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸಮಸ್ಯೆ ಏನಿದೆ ಅಂತಕ್ಕಂಥದ್ದು ತಮ್ಮ ಮುಖೇನ ಕೂಡ ರಾಜ್ಯ ಸರ್ಕಾರಕ್ಕೆ, ಶಿಕ್ಷಣ ಇಲಾಖೆಗೆ ಗಮನ ತರಿಸಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾ ಪ್ರತಿಭಟನೆ ಟ್ರಾಕ್ಟರ್ ಮತ್ತು ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದು. ಮೊದಲನೇದಾಗಿ ಓಂಕಾರ ವಲಯದಲ್ಲಿ ಆ ಭಾಗದಲ್ಲಿ ಪ್ರಾಣಿಗಳ ಒಂದು ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು, ಮತ್ತೆ ಗೋಮಾಳ ಮತ್ತು ಸರ್ಕಾರಿ ಜಾಗದಲ್ಲಿ ರೈತ ಉಳುಮೆ ಮಾಡೋದಕ್ಕೆ ಸಾಗುವಳಿ ಚೀಟಿಯನ್ನ ನೀಡಬೇಕು. ಹಾಗೆ ದಾರಿ ಇಲ್ಲದೆ ಇರ್ತಕ್ಕಂಥ ರೈತರಿಗೆ ಸರ್ಕಾರಿ ಒಂದು ಜಾಗದಲ್ಲಿ ಜಮೀನುಗಳಿಗೆ ದಾರಿಯನ್ನ ಗುರುತಿಸಿಕೊಡ್ಬೇಕು. ಮತ್ತೆ KVಯವರು ಸ್ಮಾರ್ಟ್ ಮೀಟರ್ ಅಳವಡಿಸ್ತಕ್ಕಂಥ ಉನ್ನಾವನ್ನ ಮಾಡ್ತಾ ಇದ್ದಾರೆ.
ಈ ಒಂದು ಇದನ್ನ ರೈತರಿಗೆ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಹಾಗಾಗಿ ಇದನ್ನ ಕೈ ಬಿಡಬೇಕು. ಮತ್ತೆ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನ ಕೊಡಬೇಕು. ಹಾಗೆ ರೈತರು ಅಡವಿಟ್ಟಿರ್ತಕ್ಕಂಥ ಚಿನ್ನಕ್ಕೆ ಎಲ್ಲಾ ಬ್ಯಾಂಕ್ಗಳಿವೆ ಏನೋ ಸುಲು ಮತ್ತೆ ಬಡ್ಡಿ ಎರಡನೇ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರೈತ ಲಾಸ್ ಅಲ್ಲಿರೋದ್ರಿಂದ ಹಸುವನ್ನ ಕಟ್ಟಕ್ಕಾಗಲ್ಲ, ಬಡ್ಡಿಯನ್ನ ಕಟ್ಟಿಸ್ಕೊಂಡು ರಿಣಿವನ್ನ ಮಾಡಬೇಕು. ಹಾಗೆ ಹಲವು ವರ್ಷಗಳಿಂದ ವ್ಯವಸಾಯ ಮಾಡ್ತಕ್ಕಂಥ ಕಂದಾಯ ಭೂಮಿಯನ್ನ 100 ಎಕರೆ ಒಂದೇ ಆದೇಶದಲ್ಲಿ ಬರ್ತಾ ಇದೆ. ಅದನ್ನ ದುರಸ್ತಿಯನ್ನ ಮಾಡಬೇಕು. ಹಾಗೆ ನಂದಿನಿ ಹಾಲು ಏನು ಮಾರಾಟವನ್ನು 50 ರೂಪಾಯಿ ಮಾಡ್ತಾ ಇದ್ದಾರೆ, ರೈತರಿಗೆ 34 ರೂಪಾಯಿ 32 ರೂಪಾಯಿ ಮಾತ್ರ ಡೈರಿಯಲ್ಲಿ ಕೊಡ್ತಾ ಇದ್ದಾರೆ. ಇದನ್ನ 40ಕ್ಕೆ ಏರಿಸಬೇಕು. ಹಾಗೆ ಟೋಲ್ಗಳಲ್ಲಿ ರೈತರಿಗೆ ತರಕಾರಿಯನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಟೋಲನ್ನ ಕಟ್ಟಿ ಅಂತ ಹೇಳಿ ರೈತರಿಗೆ ಹಿಂಸೆ ನೀಡ್ತಾ ಇದ್ದಾರೆ. ರೈತ ಅಲ್ಲಿ ಒಂದು ಮಾರ್ಕೆಟ್ಗೆ ಒಂದ್ಸರಿ ದಿನಕ್ಕೆ 3 ಸರಿ 4 ಸರಿ ಹೋಗ್ತಾನೆ. ಒಂದ್ ಕಡೆ ಹೋಗ್ಬೇಕಂತಂದ್ರೆ 80 ರೂಪಾಯಿ ಅಲ್ಲೇ 4-5 ಸರಿ ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯ ರೈತ. ಹಾಗಾಗಿ ಅದನ್ನ ರೈತರಿಗ ಯಾವುದೇ ಟೋಲ್ ತಗೊಳ್ಳದೆ ಹಾಗೆ ನೇರ ಒಂದು ಮಾರಾಟ ವ್ಯವಸ್ಥೆಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಇವತ್ತೇನು ದಲಿತರ ಮುಖಂಡ ಏನಾಗುತ್ತೆ ಅಂತ ಇವತ್ತು ಗೊತ್ತಾಗಿರ್ಬೇಕು. ನಮ್ಮ ಓಟ್ ಕದ್ದು ದಲಿತ ವಿರೋಧಿ ಸುಧಾಕರ್ಗೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳು ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.